Good morning friends. Welcome back to channel. Today is Saturday and presently ನಾನು ಬಂದು ಸುಲ್ತಾನ್ ಬತ್ತೇರಿನಲ್ಲಿ ಇದ್ದೀನಿ ರೂಮಲ್ಲಿ. ಇದು ನನ್ನ ರೂಮ್. ತೋರಿಸ್ತೀನಿ ನೋಡಿ ರೂಮ್ದು ಮೆಸೇಜ್ ಇದೆ ಅನ್ನೋದು. ಇದು ರೂಮ್, ಇದು ಮೆಶ್ ಇಲ್ಲ, ಚೆನ್ನಾಗಿದೆ ರೂಮ್ ಹತ್ರ. ಇವಾಗ ಪ್ರೆಸೆಂಟ್ ಎಡಕಲ್ ಕೇವ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೋಗಬೇಕು. ಟೈಮ್ ಎಷ್ಟಾಗಿದೆ ಅಂದರೆ 8 o'clock ಆಗಿದೆ. ಬಟ್ ನಾವು 6 o'clock ಬಿಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ನಿದ್ದೆ ಫುಲ್ ಇತ್ತು. ಇವಾಗೂ ಕಣ್ಣಲ್ಲಿ ಸ್ಯಾಟಿಸ್ಫೈಡ್ ಇಲ್ಲ ಇದ್ದೆ ನಿದ್ದೆ. ಇದು ನಾನು ಗೇರ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ, ಬಿಕಾಸ್ ಇಲ್ಲಿಂದ 13 kilometers ಎಡಕಲ್ ಕೇವ್. ಅದಕ್ಕೆ ಗೇರ್ಸ್ ಎಲ್ಲ ತೆಗೆದು ಹೋಗ್ತಾ ಇದ್ದೀನಿ. ನೋಡಬೇಕು ಗೇರ್ಸ್ ಅದು ಹೆಂಗೆ ಇಡಬೇಕು ಅನ್ನೋದೊಂದು ಅದೊಂದು ದೊಡ್ಡ ಟಾಸ್ಕ್ ಇದೆ. ಅಲ್ಲಿ ಯಾರಾದರೂ ಪಾರ್ಕಿಂಗ್ ಸ್ಲಾಟಲ್ಲಿ ಕೇಳಿ ಅವ್ರ ಆಫೀಸಲ್ಲಿ ಇಡೋದು. ಇದು ಪ್ರೆಸೆಂಟಿಗೆ ಇರೋದು ಮೆಸ್ ಬಂದು ಇದು. ಗೇರ್ಸ್ ನೋಡಿ ಹೆಂಗೆ ಇಟ್ಟಿದ್ದೀನಿ. ತುಂಬ ಮೆಸ್ ಇದೆ ರೂಮ್ ಮಾತ್ರ. ಹೆವಿ ಅಂದರೆ ಹೆವಿ ಮೆಸ್ ಇದೆ. ಆ್ಯಂಡ್ ವ್ಯೂ ನೋಡಿ ಗಾಯ್ಸ್, ತುಂಬ ಚೆನ್ನಾಗಿದೆ ರೂಮ್ ಔಟ್ ಸೈಡಿಂದ. ಇದು ರೋಡ್, ನನ್ನ ಗಾಡಿ ಅಲ್ಲಿದೆ ಒಳಗೆ ಪಾರ್ಕ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಸೇಫ್ ಆಗಿದೆ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ವ್ಯೂ ಇಲ್ಲಿಂದ. 1 hour later. ನಮ್ಮದು ದೋಸೆ. ಯಾವ ದೋಸೆ ಇದು? ಗೀ ರೋಸ್ಟ್. ಇದು ಸುಲ್ತಾನ್ ಬತ್ತೇರಿ. ಅಣ್ಣಾಡು ಆಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಪ್ರೆಸೆಂಟಿಗೆ ಬ್ರೇಕ್ಫಾಸ್ಟ್ ಆಯಿತು, ಉಡುಪಿನಲ್ಲಿ ತಿಂದೀವಿ, ಚೆನ್ನಾಗಿತ್ತು ದೋಸೆ ಅದೆಲ್ಲ. ಗೀ ರೋಸ್ಟ್. ಎಡಕ್ಕಲ್ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೂಟು, ನನಗೂ ಅಷ್ಟು ಐಡಿಯಾ ಇಲ್ಲ ಅಲ್ವಾ. ಕೇರಳ ಫಸ್ಟ್ ಟೈಮ್ ಬರ್ತಿರೋದು. ಆ್ಯಂಡ್ ಪ್ಯಾಂಟ್ ಅಂತ ಹಾಕ್ಕೊಂಡಿಲ್ಲ, ರೈಡಿಂಗ್ ಪ್ಯಾಂಟು, ಜಾಕೆಟ್ ಒಂದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಲೆಫ್ಟ್ ಹೋಗ್ಬೇಕಂತೆ. ಇಲ್ಲಿನೋ ರೂಟ್ ಮಾಡಿದ್ದಾರೆ. ರಾತ್ರಿ ಇತ್ತು ಆ್ಯಕ್ಚುಲಿ, ರಾತ್ರಿ ಬಂದಿದ್ವಿ ನಾವು ಇಲ್ಲಿಗೆ ಫುಡ್ ತೊಗೊಂಡು ಬರೋಕ್ಕೆ. ಹೊಡಿತಾ ಇದ್ರು ರಾತ್ರಿ 10 ಗಂಟೆಗೆ. ಹೆಂಗೆ ಸಿಕ್ಕಿದ್ರೆ ಹಂಗೆ. ಇವಾಗ ಎಲ್ಲ ಚೆನ್ನಾಗಿದೆ ಏರಿಯಾ. ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ನಾನು ಇಷ್ಟು ದೊಡ್ಡ ಊರು ಇದು ಅಂತೇಳಿ. ಬಟ್ ಗುಡ್, ಎಷ್ಟು ದೊಡ್ಡ ಶೋರೂಮ್ಸ್ ಇದೆ ಗೊತ್ತಾ ಇಲ್ಲಿ. ಎಲ್ಲ ಬ್ರ್ಯಾಂಡಿಂಗ್ಸು, ತುಂಬ ದೊಡ್ಡ ದೊಡ್ಡ ಸ್ಟೋರ್ಸ್ ಇದ್ದಾವೆ. ನಾನು ಮ್ಯಾಪ್ ಇಟ್ಕೊಂಡಿಲ್ಲ, ಗ್ಲೌಸಸ್ ಮುಂದೆ ಇಟ್ಟಿದ್ದೀನಿ. ನನಗಂತೂ ಗೇರ್ಸ್ ಕಾಣ್ತಾನೆ ಇಲ್ಲ, ಗ್ಲೌಸ್ ತೆಗಿಬೇಕಾಗುತ್ತೆ. ತಮಾರ ಇಲ್ಲಿ ಪ್ರೈಸ್ ಎಷ್ಟು ಇದೆ ಪೆಟ್ರೋಲ್ದು? ಫುಲ್ ಟ್ಯಾಂಕ್ 109 ಇದೆ ಪೆಟ್ರೋಲ್ ಇಲ್ಲಿ. ಆಯ್ತಾ ಜೀರೋ? ಬೆಂಗಳೂರು ಬೆಟ್ರ್ ಬಿಡು ಮಾರ. 102, 103, 102, 102 ಬರುತ್ತೆ. ಇಲ್ಲಿ ನೋಡಿದ್ರೆ 109.14 ಇದೆ. ಡೆನ್ಸಿಟಿ ಏನಿದೆ ಅದನ್ನು ಗೊತ್ತಿಲ್ಲ, ನೋಡೇ ಇಲ್ಲ, ಸುಮ್ಮನೆ ಹಾಕ್ಸ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. $1300 ಪೆಟ್ರೋಲ್ ಅಲ್ವಾ? 1300 ರೂಪಾಯಿ ಮಾರ ಪೆಟ್ರೋಲ್. ಇಲ್ಲಿ 109 ರೂಪಾಯಿ ಐತೆ. ಹೆವಿ ಕಾಸ್ಟ್ಲಿ ಆಯಿತು. 7-8 ರೂಪೀಸ್ ಜಾಸ್ತಿ ಆಯಿತು ಲೀಟರ್ಗೆ. ಅಂದರೆ 12 ಲೀಟರ್ಗೆ 100 ರೂಪಾಯಿ ಲಾಸು. ಏನಕ್ಕೆ ಇಲ್ಲಿ ಜಾಸ್ತಿ ಇದೆ ಗೊತ್ತಿಲ್ಲ. ತಮಿಳ್ನಾಡು ಕಡಿಮೆ ಇರಬೇಕು, ಪಾಂಡಿಚೇರಿ ಕಡಿಮೆ, ತಮಿಳ್ನಾಡು ಸೈಡ್ ಗೊತ್ತಿಲ್ಲ. ಗೋಕರ್ಣ ಸೈಡ್ ಅಷ್ಟೇ 101, 102, 103 ಅನ್ಕೊತೀನಿ. ಎಡಕ್ಕಲ್ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಸಿಟಿ ಚೆನ್ನಾಗಿದೆ, ಸುಲ್ತಾನ್ ಬತ್ತೇರಿ. ಶೋರೂಮ್ಸ್ ಇದ್ದಾವೆ, ಬ್ರ್ಯಾಂಡಿಂಗ್ ಶೋರೂಮ್ಸ್ ಇದ್ದಾವೆ. ನಾವು ತೊಗೊಂಡಿದ್ದ ರೂಮು ಚೆನ್ನಾಗಿತ್ತು, ಪರವಾಗಿಲ್ಲ, ಒಳ್ಳೆ ಮನೆ ಥರ ಇತ್ತು. ನೋಡ್ಸಿದಲ್ವಾ ಹಾಲು, ಬೆಡ್ರೂಮು. ಬಜಾಜ್, ರಾಯಲ್ ಎನ್ಫೀಲ್ಡ್ ಎಲ್ಲ ಇದಾವೆ ಮರ ಇಲ್ಲಿ. ಸೆಕೆ ಜಾಸ್ತಿ ಆಗ್ತಾ ಇದೆ, ಹೆವಿ ಸೆಕೆ. ಸ್ವೆಟ್ ಶರ್ಟ್ ಮೇಲೆ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಏನೋ ಎಕ್ಸ್ಪೆಕ್ಟ್ ಮಾಡಿ ಏನೋ ಆಗ್ತಾ ಇದೆ. ಕೋಸ್ಕೊಡಿ.
ಎಷ್ಟು ಚೆನ್ನಾಗಿದೆ ಇಲ್ಲಿ ಎಡಕಲ್ ಕೇವ್ಸ್ ಹೋಗೋ ದಾರಿ. ಗಾಡ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ನೋಡೋಣ, ಗಾಡಿನೂ ಹೆವಿ ವೆಯ್ಟ್ ಇದೆ, ಏನಾಗುತ್ತೋ ನನಗೂ ಅಷ್ಟು ಹೇಳಿಲ್ಲ. ಬಟ್ ಪರವಾಗಿಲ್ಲ, ಎಕ್ಕುತ್ತೆ. ಐ ಹೋಪ್. ನಂದಲ್ವ ಗಾಡಿದು? ನೋಡು, ಎಕ್ಕುತ್ತೆ. ನಂದಲ್ವ ಗಾಡಿ? ನನಗೆ ನಂಬಿಕೆ ಇದೆ ನನ್ನ ಗಾಡಿ ಮೇಲೆ. ನಂದು ಒಳ್ಳೆ ಗಾಡಿ ಇದು, ಅದಕ್ಕೆ ಇದು ಮಾರಲ್ಲ ಅಂತಿರೋದು ನಾನು. ನಿಮ್ಮ ಸಪೋರ್ಟಿಂದ ಇನ್ನೊಂದು ತಗೊಳೋಣ, ಬಟ್ ಇದು ಮಾರೋದು ಮಾತ್ರ ಬೇಡ ಅಂತೇಳಿ ನನ್ನ ಒಪಿನಿಯನ್. ಹೌದಲ್ವಾ? ವಾಟ್ ಸೆಕ್ಷನ್ ಚೆನ್ನಾಗಿದೆ. ನಮ್ಮಲ್ಲೆಲ್ಲಿದೆ ಹೆವಿ ಇದೆ ಲಗೇಜ್. ಪೆಟ್ರೋಲ್ ಹಾಕ್ಸಿದಕ್ಕೆ ಹೆಂಗೋ 13 ಲೀಟ್ರ್ 12 ಲೀಟ್ರು ಉಳ್ಕೊಂಡಿದೆ. ಇಲ್ಲಾಂದ್ರೆ ಗಾಡಿ ಎಗರ್ತಿತ್ತು ಇಂದು ವೆಯ್ಟಿಗೆ. ಅಫ್ಕೋರ್ಸ್ 12 kg ಮುಂದೆ ಐತೆ ಅದೇ. ನಾನೊಂದು 50 kg ಹಿಂದೆ ನೋಡ್ರೆ 100 kg ಇದೆ ಲಗೇಜ್ ನನ್ನ ಹತ್ರ. ಬಸ್ಸುಗಳು ಬಂದು ಪಿನ್ ಬೆಂಡ್ಸ್ ಇದ್ದಂಗೆ ಇಲ್ಲ, ಬಟ್ ಚೆನ್ನಾಗಿದ್ದಾವೆ ಬೆಂಡಿಂಗ್ ಮಾತ್ರ. ಹೌದು, ಚೆನ್ನಾಗಿದೆ. ನಾನಂತೂ ವೇಸ್ಟ್ ನನ್ನ ಮಗ. 360 ಲೆನ್ಸ್ ಇದ್ರೂ ಸ್ಟಿಕ್ ಇಲ್ಲ ನನ್ನ ಹತ್ರ. ಮೊನ್ನೆ ಮುರಿದೋಗ್ಬಿಡ್ತು ಸ್ಟಿಕ್ಕು. ಇಲ್ಲಾಂದರೆ 360 ಡಿಗ್ರಿ ಲೆನ್ಸ್ ಯೂಸ್ ಮಾಡ್ತಿದ್ದೆ. ಎಷ್ಟು ಚೆನ್ನಾಗಿರುತ್ತೆ ಇತ್ತಲ್ಲಿ. ನೆಕ್ಸ್ಟ್ ಟೈಮ್ ಪಕ್ಕ ತೊಗೊತೀನಿ. ಟ್ರಿಪ್ ಆದಮೇಲೆ ಸ್ಪಾನ್ಸರ್ ಅದ್ರ ಮೇಲೆ ಮಾಡೋಣ. ಹೌದು, ಯಾರೋ ಸ್ಪಾನ್ಸರ್ ಆದರೂ ಮಾಡಿ, ಇಲ್ಲ ನಾನೇ ಮಾಡ್ಕೊತೀನಿ. ಇವಾಗ ಎಡಕಲ್ ಕೇಸಿಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಇಲ್ಲಿದೆ. ನಾನು ಒಳ್ಳೆ ಗಾಗಲ್ಸ್ ಹಾಕ್ಕೊಂಡಿದ್ದೀನಿ. ಹೇಮಂತು ಹೋಗ್ತಾ ಇದ್ದೀನಿ. ಇಲ್ಲಿ ನಡೆಯೋಕ್ಕಾಗ್ತಿಲ್ಲ. ಸ್ವಲ್ಪ ಬಂದಿವಿ, ಪಾರ್ಕಿಂಗ್ ಲಾಟ್ 3 ಇತ್ತು, ಅಲ್ಲಿಂದ ಬಂದಿವಿ. ಅಲ್ಲಿಂದ ಬರೋಕ್ಕೆ ಇಲ್ಲಿವರೆಗೆ ಸಾಕಾಗ್ಬಿಟ್ಟಿದೆ. ಶೂ ಹಾಕ್ಕೊಂಡಿದ್ದೀನಿ, ರೈಡಿಂಗ್ ಶೂಸ್ ಹಾಕ್ಕೊಂಡಿದ್ದೀನಿ, ಪ್ಯಾಂಟ್ ಅರ್ಧೋಗಿದ್ದು ಹಾಕ್ಕೊಂಡಿದ್ದೀನಿ, ಒಂದು ಸ್ವೆಟ್ ಶರ್ಟ್ ಹಾಕ್ಕೊಂಡಿದ್ದೀನಿ. ಸದ್ಯಕ್ಕೆ ಬ್ಯಾಗು ಹಾಕ್ಕೊಂಡಿದ್ದೀನಿ. ನನಗೆ ಕೊಟ್ಟಿದ್ದಾರೆ ಬ್ಯಾಗ್, ಇವ್ರು ಹಾಕ್ಕೊಳಕ್ಕೆ. ಇಲ್ಲಿ ಏರೋಕ್ಕಾಗ್ತಿಲ್ಲ. ಇದೇ ನೋಡಿ ದಾರಿ. ಇದು ದಾರಿ ಬಂತು. ಇಲ್ಲಿ ಸ್ವಲ್ಪನೂ ಇರ್ತಿಲ್ಲ ನನಗೆ. ಸತ್ತೋಗ್ಬಿಡ್ತಿದ್ದೆ ಹೆಂಗೋ. ರೈಡಿಂಗ್ ಗೇರ್ಸ್ ಇಲ್ಲ ಅಲ್ಲೆಲ್ಲ. ಪಾರ್ಕಿಂಗ್ ಸ್ಲಾಟಲ್ಲಿ ಮನೆ ಇತ್ತೊಂದು. ಪಾರ್ಕಿಂಗ್ ಸ್ಲಾಟಲ್ಲಿ ಒಂದು ಮನೆ ಇತ್ತು, ಅಲ್ಲೆಲ್ಲ ಇಟ್ಬಿಟ್ಟಿವಿ ಬ್ಯಾಗ್ಸು ಗೇರ್ಸು ಎಲ್ಲ. ಈ ಬ್ಯಾಗಲ್ಲಿ ಜಸ್ಟ್ ಬಂದು ರೈನ್ ಕೋಟ್ಸ್ ಇದ್ದಾವೆ. ಬಿಕಾಸ್ ರೈನ್ ಬಂದರೆ ಇವತ್ತು ನೆನೆಯೋಕ್ಕಾಗಲ್ಲ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಿನ್ನೆ ನೆಂದೇ ಸಾಕಾಗ್ಬಿಟ್ಟಿದ್ದೆ. ಅಲ್ಲಿ ಹಿಂದ್ಗಡೆ ಟಿಕೆಟ್ಸ್ ತೊಗೊಂಡಿದ್ವಿ. ಸ್ಟೆಪ್ಸ್ ಇದಾವಂತೆ, 200 ಮೀಟರ್ ಇದೆ ಅಂತ. ಇಲ್ಲಿಂದ ಹೋಗ್ತಾ ಇದ್ದೀವಿ. ನಡೆಯೋಕ್ಕಾಗ್ತಿಲ್ಲ ಎಷ್ಟು ತುಂಬ ಕರ್ನಾಟಕ ಪೀಪಲ್ಸ್ ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ, ಎಡಕಲ್ ಕೇವ್ಸ್ಗೆ. ತುಂಬ ಖುಷಿ ಆಯಿತು ಕನ್ನಡದವ್ರನ್ನ ನೋಡಿ. ಸಾಕಾಗ್ಬಿಟ್ಟಿದೆ. ಅಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ, ಪ್ಲಾಸ್ಟಿಕ್ ಫ್ರೀ ಎಲ್ಲ. ಲೈಕ್ ಏನಂತಾರೆ, ಚೆಕಿಂಗ್ ತುಂಬ ಚೆಕಿಂಗ್ ಮಾಡಿದ್ದಾರೆ ಬ್ಯಾಗ್ಸು ಎಲ್ಲ. ಬಟ್ ನಾವು ಅದರಲ್ಲಿ ಈ ಬ್ಯಾಗಲ್ಲಿ ರೈನ್ ಕೋಟ್ಸ್ ಇದ್ದಾವೆ ನಮ್ಮ ಬ್ಯಾಕ್ ಪ್ಯಾಕಲ್ಲಿ ಅಂತೇಳಿ ಎತ್ಕೊಂಬಂದ್ಬಿಟ್ಟಿವಿ ಅವ್ರಿಗೆ ಹೇಳಿ. ನೋಡಿ ಇಲ್ಲಿ ಎಷ್ಟು ಡೇಂಜರ್ ಇದೆ ಅಕ್ಕದು. ಇದೇನಕ್ಕೋ ವಿಡಿಯೋ ಜೂಮ್ ಔಟ್ ಆಗ್ತಿಲ್ಲ. ಯಾರೋ ಅಕ್ಕ. ಇದು ನೋಡಿ ಹೆಂಗಿದೆ, ಹೆಂಗೆ ಬರ್ತಾ ಇದೆ. ಇಲ್ಲಿ ಆಂಟಿ ಕಷ್ಟವಿದ್ದು ಬರ್ತಾ ಇದ್ದಾರೆ. ಹೆವಿ ಡೇಂಜರ್ ಇದೆ. ಅಲ್ಲಿಂದ ಬಂದಿದ್ದೀವಿ. ಡೇಂಜರ್ ಇದೆ. ಬನ್ನಿ ಆಂಟಿ. ನಮ್ಮನ್ನ ಆಡ್ಕೊಂಡವ್ರಲ್ಲಿ ನಾವೇನೋ ಹೋಗ್ಲಿ ಮುಂದೆ ಬಿಟ್ಕೊಂಡು ಹಿಂದೆ ಮಾಡೋಣ ಅಂದರೆ ನೋಡಿಪ್ಪ ಎಷ್ಟು ಡೇಂಜರ್ ಇದೆ. ಸಂದಿಗಳಲ್ಲಿ ತೋರ್ಕೊಂಡು ಹೋಗಕತ್ತಿ. ಇದು ಎಡಕಲ್ ಕೇಸ್. ಫಸ್ಟ್ ಟೈಮ್ ಆಗ್ತಿರೋದು ಎಕ್ಸ್ಪೀರಿಯನ್ಸ್. ಬರಲಿ ಅಂತೇಳಿ ವೇಟ್ ಮಾಡ್ತಾ ಇದ್ದೀವಿ. ಎಡಕಲ್ ಕೇವ್ಸ್ ಇದು ನೋಡಿ. ಇನ್ಸೈಡ್ ಹೆಂಗಿದೆ, ತುಂಬ ಚೆನ್ನಾಗಿದೆ. ಗುಹೆ ಆ್ಯಕ್ಚುಲಿ ಟೂ ಗುಡ್. ಇಲ್ಲಿ ಬಿಸಿಲು. ಇದು ವ್ಯೂ ಪಾಯಿಂಟ್ ಬಂದು ಮೇಲೆ ಹಿಂಗಿದೆ. ಇನ್ನು ಮೇಲೆ ಇದೆ. ತುಂಬ ಚೆನ್ನಾಗಿದೆ ವ್ಯೂ. ಹೋಯ್ತು, ವೇಸ್ಟ್ ಆಗುತ್ತೆ. ಅದು ನೋಡಿ ಗುಡ್ಡ. ಇನ್ಸೈಡ್ ಹಿಂಗಿದೆ.
ಎಡಕ್ಕಲ್ ಕೇವ್ಸ್ ಒಳಗಡೆ ನೋಡಿ ಗೋಡೆಗಳ ಮೇಲೆ ಹೆಂಗೆ ಕೆತ್ತಿದ್ದಾರೆ. ಇದು ಏನನ್ನೋದು ಫೈಂಡ್ ಔಟ್ ಮಾಡೋಕ್ಕೂ ಆಗ್ತಿಲ್ಲ, ಬಟ್ ಚೆನ್ನಾಗಿ ಕೆತ್ತಿದ್ದಾರೆ, ಏನೇನೋ ಡಿಸೈನ್. ಹೌದು. ಎಡಕ್ಕಲ್ ಕೇವ್ಸಿಂದ ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಬಂದು 2:32 ಆಗಿದೆ. ವೆದರ್ ತುಂಬ ಚೇಂಜಬಲ್ ಇದೆ, ತುಂಬ ಅಂದರೆ ತುಂಬ ಚೇಂಜಬಲ್. ಮಳೆ ಬರ್ತಾ ಇದೆ, ಬಿಸಿಲು ಯಪ್ಪ. ಅದಕ್ಕೆ ಎಲ್ಲ ಪ್ಯಾಕ್ ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದೀನಿ. ರೈನ್ ಗೇರ್ಸ್ ಹಾಕ್ಕೊಂಡು ಹೋಗ್ಕತ್ತೀನಲ್ಲ, ಗೇರು ರೈನು. ಹಿಂದೆ ಸಾಂಗ್ಸ್ ಕೇಳ್ತಿದ್ದಾರೆ. ಕೇಳ್ಕೊಂಡ್ರು ಅವರು ಸೇಫ್ಟಿಗೆ. ಇವಾಗ ಎಲ್ಲಿಗೆ ಹೋಗ್ತಿರೋದು ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿರೋದು ಇವಾಗ ನೆಕ್ಸ್ಟ್ ಸೂಚಿಪಾರ ವಾಟರ್ ಫಾಲಿಗೆ ಹೋಗ್ತಾ ಇದ್ದೀವಿ. 38 ಕಿಲೋಮೀಟರ್ಸ್ ಇದೆ ಇಲ್ಲಿಂದ, ಎಡಕ್ಕಲ್ ಕೇವ್ಸಿಂದ. 1 hour 10 minutes ದಾರಿ ತೋರಿಸ್ತಾ ಇದೆ. ನಮ್ಮ ಎಕ್ಸ್ಪಲ್ಸ್ ಟು ಬಿ ಅಪ್ಪ. ಇದು ಗ್ಲೌಸ್ ಹಾಕೋಣ ಅನ್ಕೊಂಡೆ, ಬಟ್ ಗ್ಲೌಸ್ ಹಾಕೊಳಕ್ಕೆ ಇಲ್ಲಿ ಆಗಲ್ಲ. ಲೈಕ್ ಫೋಲ್ಡ್ ಮಾಡಬೇಕಲ್ಲ ಎಲ್ಲ. ನಿಧಾನ ಹೋಗ್ಬೇಕು. ಆಂಟಿ ಸಾರಿ ತೆಗಿಲ್ದಂಗೆ, ನೀರು ಸಿಡಿಲ್ದಂಗಿದೆ. ಸಿಂಗಲ್ ರೋಡಪ್ಪ ಇದು. ಘಾಟ್ ಸೆಕ್ಷನ್ನು ಸ್ಟಾರ್ಟ್ ಆದಾಗ ಈ ಪ್ಲೇಸಸ್ಗೆ ಹೋಗೋಕ್ಕೆಲ್ಲ ಸಿಂಗಲ್ ರೋಡು. ಒಳ್ಳೆ ಡೇಂಜರ್ ರೋಡ್ ಇದ್ದಂಗೆ ಇರುತ್ತೆ, ಭಯ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್, ತುಂಬ ಚೆನ್ನಾಗಿದೆ. ಅಲ್ಲಿ ಯಾವುದೋ ಟ್ರಾವೆಲರ್ ಹೋಗ್ತಾ ಇದೆ ವಾಟರ್ ಫಾಲ್ಸ್ಗೆ ಹೋಗ್ತಾಗೆ. 4 ಗಂಟೆಗೇನೋ ಕ್ಲೋಸ್ ಮಾಡ್ತಾನಂತೆ ಅನ್ಕೊತೀನಿ ವಾಟರ್ ಫಾಲು. ಗೊತ್ತಿಲ್ಲ, ಹೋಗ್ತೀವೋ ಇಲ್ಲ ಅಷ್ಟುವರೆಗೆ. ಹೋಗ್ಬೇಕು ಪಕ್ಕ. ಲೈಕ್ ಇವತ್ತೊಂದು ದಿನ ಜಸ್ಟ್ ಇನ್ನೂ ಒಂದೇ ಪ್ಲೇಸ್ ನೋಡಿದ್ದು, ಇಷ್ಟೊತ್ತಾಯ್ತು ಒಂದು ಪ್ಲೇಸ್ ನೋಡೋಕ್ಕೆ. ಲೈಕ್ ಎಡಕ್ಕಲ್ ಕೇವ್ ಟ್ರೆಕ್ಕಿಂಗ್ ಮಾತ್ರ ಭಾರಿ ಇತ್ತು ಅಪ್ಪ, ತುಂಬ ಚೆನ್ನಾಗಿತ್ತು. ಓಹ್ ಮಾಷಲ್ಲ, ತುಂಬ ಚೆನ್ನಾಗಿತ್ತು.